ಹಾಯ್ ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮುಖ್ಯಮಂತ್ರಿಗಳು ಒಂದು ವಿಧೇಯಕಕ್ಕೆ ತಮ್ಮ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಿದ್ದಾರೆ. ಆ ವಿಧೇಯಕದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಸ್ನೇಹಿತರೆ, ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಪ್ರಶ್ನೆಯೊಂದಿಗೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಶ್ನೆ ಸ್ನೇಹಿತರೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ರೋಹಿತ್ ವೇಮುಲಾ ಎಂಬ ವಿಧೇಯಕಕ್ಕೆ ಒಪ್ಪಿಗೆ ನೀಡಲಾಗಿದೆ. ಇದು ಇವರಿಗೆ ಸಂಬಂಧಿಸಿದೆ: 1. ಅಲ್ಪಸಂಖ್ಯಾತರಿಗೆ, 2. ಹಿಂದುಳಿದ ವರ್ಗದವರಿಗೆ, 3. ಮುಸ್ಲಿಮರಿಗೆ ಮತ್ತು ಕ್ರೈಸ್ತರಿಗೆ, 4. ಸ್ನೇಹಿತರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, 5. ಯಾರಿಗೂ ಅಲ್ಲ. ಸ್ನೇಹಿತರೆ, ಇಲ್ಲಿ ಉತ್ತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಂಬಂಧಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಡೀಮ್ಡ್ ಸೇರಿದಂತೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆಗಾಗಿ ಕರ್ನಾಟಕ ರೋಹಿತ್ ವೇಮುಲಾ ಎಂಬ ವಿಧೇಯಕಕ್ಕೆ 2026 ಏಪ್ರಿಲ್ 16ರಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ಇಲ್ಲಿ ಏನು ಈ ಒಪ್ಪಿಗೆ ಯಾಕೆ ನೀಡಲಾಯಿತು ಅಂತ ನೋಡೋದಾದ್ರೆ ಸ್ನೇಹಿತರೆ, ಯಾವುದೇ ವಿದ್ಯಾರ್ಥಿ ಜಾತಿ, ವರ್ಗ ಅಥವಾ ಧರ್ಮದ ಆಧಾರದ ಮೇಲೆ ತಾರತಮ್ಯಕ್ಕೆ ಒಳಗಾಗದಂತೆ ರಕ್ಷಣೆ ನೀಡುವುದು ಈ ವಿಧೇಯಕದ ಉದ್ದೇಶವಾಗಿದೆ. ವಿಧೇಯಕದಲ್ಲಿರುವ ಅಂಶಗಳ ಉಲ್ಲಂಘನೆ ಮಾಡಿದವರಿಗೆ ಈ ವಿಧೇಯಕದಲ್ಲಿದ್ದಂಥ ಅಂಶಗಳ ಉಲ್ಲಂಘನೆ ಮಾಡಿದವರಿಗೆ ಜಾಮೀನು ರಹಿತ ಅಪರಾಧವಾಗಿದೆ ಎಂದು ಹೇಳಲಾಗಿದೆ. ತಪ್ಪಿತಸ್ಥರಿಗೆ 7 ವರ್ಷದವರೆಗೆ ಶಿಕ್ಷೆ ಮತ್ತು ದಂಡ ಹಾಗೂ ಸಂಸ್ಥೆಗೆ ಅಂದ್ರೆ SC/ST ಗಳಿಗೆ ಯಾವುದಾದ್ರೂ ಒಂದು ಸಂಸ್ಥೆ ಕಿರುಕುಳ ಕೊಟ್ರೆ ಇಲ್ಲ ತಾರತಮ್ಯ ಮಾಡಿದ್ರೆ ಅಂತ ಸಂಸ್ಥೆಗಳಿಗೆ 10 ಲಕ್ಷ ರೂಪಾಯಿವರೆಗೆ ದಂಡವನ್ನು ಕೂಡ ವಿಧಿಸುವ ಅವಕಾಶವಿದೆ. ಸ್ನೇಹಿತರೆ, ಇಲ್ಲಿ ಉದಾಹರಣೆಗೆ ಯಾವುದು ಅಂತಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡೋದು, ಜಾತಿ ತಾರತಮ್ಯ ಮತ್ತು ಶೋಷಣೆ, ಮಾನಸಿಕ ಹಿಂಸೆ ಇವೆಲ್ಲವೂ ಕೂಡ ಆಗಿವೆ. ಸ್ನೇಹಿತರೆ, ಜಾತಿ ತಾರತಮ್ಯದ ಬಗ್ಗೆ ವಿಧೇಯಕದಲ್ಲಿ ತಿಳಿಸಿದಂತೆ SC/ST ವಿದ್ಯಾರ್ಥಿಗಳಿಗೆ ದೇಣಿಗೆ ನೀಡುವಂತೆ ಒತ್ತಾಯಿಸಿ ಅವಮಾನಿಸುವುದನ್ನು, ಕಾಲೇಜು ಕೊಠಡಿಯಲ್ಲಿ ಪ್ರತ್ಯೇಕಿಸುವುದು ಮತ್ತು ಅವರ ಜಾತಿ ಬಗ್ಗೆ ಕೀಳಾಗಿ ಮಾತನಾಡುವುದು, ದಾಖಲಾತಿ ಹಾಗೂ ಸಂದರ್ಶನದ ವೇಳೆ SC/ST ವಿದ್ಯಾರ್ಥಿಗಳಿಗೆ ಕೌಟುಂಬಿಕ ವೃತ್ತಿ ಮತ್ತು ಸಾಮಾಜಿಕ ಹಿನ್ನೆಲೆ ಬಗ್ಗೆ ಪ್ರಶ್ನೆ ಕೇಳುವಂತಿಲ್ಲ. ಲಿಖಿತ ಮತ್ತು ಮೌಖಿಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದರೂ SC/ST ವಿದ್ಯಾರ್ಥಿಗಳು ಎಂಬ ಕಾರಣಕ್ಕೆ ಕಡಿಮೆ ಅಂಕಗಳನ್ನು ನೀಡುವುದು ಸಹ ಜಾತಿ ತಾರತಮ್ಯವೆಂದು ಪರಿಗಣಿಸಲು ಅವಕಾಶವಿದೆ. ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ತಾರತಮ್ಯ ಮಾಡಿದರೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳು ಸಮಾನತೆ ಸಮಿತಿ ರಚನೆಯನ್ನು ಮಾಡಬೇಕು. ಈ ವಿಧೇಯಕ ಅನ್ವಯವಾಗುವ ಸಂಸ್ಥೆಗಳು ಯಾವೆಲ್ಲ ಅಂತ ನೋಡೋದಾದ್ರೆ ಸ್ನೇಹಿತರೆ, ಅನುದಾನಿತ ಸಂಸ್ಥೆಗಳು, ರಾಜ್ಯ ಸರ್ಕಾರದ ಅನುದಾನಿತ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳು, ಸಂವಿಧಾನದ ಆರ್ಟಿಕಲ್ 29 ಮತ್ತು 30ರ ಅಡಿಯಲ್ಲಿ ಸ್ಥಾಪಿಸಲಾದ ಶಿಕ್ಷಣ ಸಂಸ್ಥೆಗಳು. SC/STಗಳಿಗೆ ಭಾರತ ಸಂವಿಧಾನವು ವ್ಯಾಪಕವಾದ ರಕ್ಷಣೆಯನ್ನು ಮತ್ತು ಹಕ್ಕುಗಳನ್ನು ಒದಗಿಸಿದೆ. 1. ರಕ್ಷಣಾತ್ಮಕ ಕಾನೂನು. ನಾಗರಿಕ ಹಕ್ಕುಗಳ ರಕ್ಷಣೆ 1955. ಈ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955ರಲ್ಲಿ ಜಾರಿಗೆ ಬಂತು. ಸ್ನೇಹಿತರೆ, ಅಸ್ಪೃಶ್ಯತೆ ಆಚರಣೆಯನ್ನು ತಡೆಗಟ್ಟಲು ಮತ್ತು ದಂಡಿಸಲು ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹಾಗೆ SC/ST ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಅಂತೇಳಿ ಕೂಡ ಜಾರಿಗೆ ಬಂದಿದೆ. ಅದು ಯಾವಾಗ ಅಂತಂದ್ರೆ 1989ರಲ್ಲಿ. ಸ್ನೇಹಿತರೆ, ಇಲ್ಲಿ SC/STಗಳ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಮತ್ತು ಬಲಿಪಶುಗಳಿಗೆ ಪರಿಹಾರ ಮತ್ತು ಪುನರ್ವಸತಿ ಒದಗಿಸಲು ಈ ಕಾಯ್ದೆಯನ್ನು ರಚಿಸಲಾಗಿದೆ. ಹಾಗೆ SC/STಗಳ ಶೈಕ್ಷಣಿಕ ಮತ್ತು ಆರ್ಥಿಕ ರಕ್ಷಣೆಗಳು ಯಾವೆಲ್ಲ ಇವೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರೋತ್ಸಾಹ ಏನಿದೆ ಅಲ್ವಾ SC/STಗಳಿಗೆ, ಇದು ವಿಧಿ 46ರ ಅಡಿಯಲ್ಲಿ ಈ ವಿಚಾರವನ್ನ ಹೇಳುತ್ತದೆ. ಸ್ನೇಹಿತರೆ, ಇಲ್ಲಿ SC/STಗಳ
ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸಲು ಮತ್ತು ಸಾಮಾಜಿಕವಾಗಿ ಅವರಿಗೆ ಅನ್ಯಾಯವಾಗದಂತೆ ರಕ್ಷಿಸಲು ಈ ಒಂದು ಹಕ್ಕು ಒಳಗೊಂಡಿದೆ. ಅದೇ ರೀತಿಯಾಗಿ ಶಿಕ್ಷಣದಲ್ಲಿ ಮೀಸಲಾತಿ. ಇಲ್ಲಿ ಸ್ನೇಹಿತರೆ SC/STಗಳಿಗೆ ಶಿಕ್ಷಣದಲ್ಲಿ ವಿಧಿ 15(4) ಮತ್ತು 15(5) ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇವರಿಗೆ ಅಂದರೆ ಈ ವಿದ್ಯಾರ್ಥಿಗಳಿಗೆ ಪ್ರವೇಶದಲ್ಲಿ ಮೀಸಲಾತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಯಾವ ವಿಧಿಗಳು ಅಂತಂದ್ರೆ 15(4) ಮತ್ತು 15(5) ವಿಧಿಗಳು. ಇನ್ನು ಸಾರ್ವಜನಿಕ ಉದ್ಯೋಗಗಳಲ್ಲಿ ಮೀಸಲಾತಿ. ಇಲ್ಲಿ SC/STಗಳಿಗೆ ಸಾರ್ವಜನಿಕ ಉದ್ಯೋಗಗಳಲ್ಲಿ ಮೀಸಲಾತಿ ಯಾವ ವಿಧಿ ಹೇಳುತ್ತೆ ಅಂತಂದ್ರೆ 16(4) ಮತ್ತು 16(4)A ವಿಧಿಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಬಡ್ತಿಗಳಲ್ಲಿ ನಿಗದಿತ ಪ್ರಮಾಣದಲ್ಲಿ ಮೀಸಲಾತಿ ನೀಡಬೇಕಂತೇಳಿ ಈ ವಿಧಿಗಳು ಹೇಳುತ್ತವೆ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ವಿವಿಗಳಲ್ಲಿ ಜಾತಿ ತಾರತಮ್ಯ ತಡೆಯಲು ಕರ್ನಾಟಕ ರೋಹಿತ್ ವೆಮುಲ ಮಸೂದೆಗೆ ಸಚಿವ ಸಂಪುಟ ಅಂಗೀಕಾರ ನೀಡಿತು. ಈ ಅಂಗೀಕಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ನಿಮಗೆ ಈ ಮಾಹಿತಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದರೊಂದಿಗೆ ಮತ್ತೆ ಯಾವೆಲ್ಲ ವಿಡಿಯೋಗಳನ್ನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.